ಐತಿಹಾಸಿಕ ಹಂಪಿಯಲ್ಲಿ ಉತ್ಸವಕ್ಕೆ ಅದ್ಧೂರಿ ಚಾಲನೆ. ಸಂಗೀತ ರಸಸಂಜೆಯಲ್ಲಿ ಮಿಂದೆದ್ದ ಗಣಿನಾಡ ಜನರು. ಇನ್ನು ರಾಜ್ಯಪಾಲರ ಕಚೇರಿ ಸಿಬ್ಬಂದಿ ಹೆಸರಿನಲ್ಲಿ ವಂಚನೆ ಮಾಡುತ್ತಿದ್ದಂಥ ಆರೋಪಿ ಅರೆಸ್ಟ್. ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಐತಿಹಾಸಿಕ ಹಂಪಿಯಲ್ಲಿ ಉತ್ಸವ ಆರಂಭವಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ವಿಜಯನಗರ ಜಿಲ್ಲಾಡಳಿತ 3 ದಿನಗಳ ಅದ್ದೂರಿ ಹಂಪಿ ಉತ್ಸವ ಆಯೋಜಿಸಿದ್ದು, ನಿನ್ನೆ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ದಿವಂಗತ ಎಂಪಿ ಪ್ರಕಾಶ್ ಹೆಸರಲ್ಲಿ ನಿರ್ಮಾಣ ಮಾಡಿರುವ ಪ್ರಧಾನ ವೇದಿಕೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್, ನಟ ರಮೇಶ್, ನಟಿಯರಾದ ಪ್ರೇಮ, ಪೂಜಾ ಗಾಂಧಿ ಡೋಲು ಬಾರಿಸುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಸಚಿವರು, ಸ್ಥಳೀಯ ಜನಪ್ರತಿನಿಧಿಗಳೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ರಾತ್ರಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸೇರಿದ್ರು. ನಟ ರಮೇಶ್, ಪೂಜಾ ಗಾಂಧಿ, ಪ್ರೇಮ ಹಾಡು ಹಾಡಿ ರಂಜಿಸಿದ್ರು. ಬಿಗ್ ಬಾಸ್ ವಿಜೇತ ಹನುಮಂತ ಮತ್ತು ತಂಡದವರು ಜನಪದ ಗೀತೆ, ತತ್ವಪದಗಳನ್ನ ಹಾಡಿದ್ರು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ, ಕಣ್ಣೀರ ಸುರಿಸಬಾರದು. ನನ್ನ ನೇತೃತ್ವದಲ್ಲಿ ಹಂಪಿ ಉತ್ಸವ ನಡೀತಾ ಇರೋದು ಸೌಭಾಗ್ಯ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಹಂಪಿ ಉತ್ಸವ ಉದ್ಘಾಟನೆ ಬಳಿಕ ಮಾತನಾಡಿದ ಅವರು, ಐತಿಹಾಸಿಕ ಹಂಪಿ ಉತ್ಸವ ಅಂದರೆ ನಾಡ ಹಬ್ಬ ಇದ್ದಂತೆ. ಭಗವಂತ ಮುಂದಿನ ವರ್ಷ ಅವಕಾಶ ನೀಡಿದ್ರೆ ಅದ್ದೂರಿಯಾಗಿ ನಡೆಸ್ತೇವೆ. ಬಡವರ ಸೇವೆ ಮಾಡೋದಕ್ಕೆ ಇನ್ನೂ ಶಕ್ತಿ ನೀಡಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅಂತ ಹೇಳಿದ್ರು. ಹಂಪಿ ಉತ್ಸವ ಅಂದ್ರೆ ನಮ್ಗೊಂಥರ ನಾಡ ಹಬ್ಬ ಇದ್ದಂಗೆ. ಈ ವರ್ಷ ಚೆನ್ನಾಗಿದ್ಯಾ? ಹೋದ ವರ್ಷ ಚೆನ್ನಾಗಿತ್ತಾ? ಯಾವ ವರ್ಷ ಚೆನ್ನಾಗಿದೆ? ಈ ವರ್ಷ ಚೆನ್ನಾಗಿದ್ಯಾ? ಮುಂದಿನ ವರ್ಷ ಭಗವಂತ ನನ್ಗಿಟ್ರೆ ಇನ್ನ ಅದ್ದೂರಿಯಾಗಿ ಮುಂದಿನ ವರ್ಷನೂ ಮಾಡುವಂತ. ಬಿಬಿಎಂಪಿಯ ಜ್ಞಾನಭಾರತಿ ವಾರ್ಡ್ನಲ್ಲಿ ದಿವಂಗತ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಹಾಗೂ ಐಎಎಸ್ ಅಧಿಕಾರಿ ಡಿಕೆ ರವಿ ಕಂಚಿನ ಪ್ರತಿಮೆ ಸ್ಥಾಪಿಸುವುದಕ್ಕೆ ಚಿಂತನೆ ನಡೆದಿದೆ. ಈ ಬಗ್ಗೆ ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ಗೆ ಅನುಮತಿ ಕೋರಿ ಪತ್ರ ಬರೆದಿದ್ದಾರೆ. ಮಲತ್ತಹಳ್ಳಿ ಕೆರೆ ಮುಖ್ಯ ದ್ವಾರಗಳಲ್ಲಿ ಪ್ರತಿಮೆ ಸ್ಥಾಪಿಸುವುದಕ್ಕೆ ಪರ್ಮಿಷನ್ ಕೊಡಿ ಅಂತ ಮನವಿ ಮಾಡಿದ್ದಾರೆ. ರಾಜ್ಯಪಾಲರ ಕಚೇರಿ ಸಿಬ್ಬಂದಿ ಹೆಸರಿನಲ್ಲಿ ವಂಚಿಸಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ದಾವಣಗೆರೆಯ ಸಿಇಎನ್ ಅಪರಾಧ ಠಾಣೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿ 40 ವರ್ಷದ ಸದ್ರುಲ್ಲಾ ಖಾನ್ನನ್ನ ಲಾಕ್ ಮಾಡಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಹಲ್ಲೇಹಾಳ್ ಗ್ರಾಮದ ನಿವಾಸಿಯಾಗಿರುವ ಆರೋಪಿ ರಾಜೀವ್ ಗಾಂಧಿ ವಿವಿ ಮತ್ತು ವಿಟಿಯು ಸಿಂಡಿಕೇಟ್ಗೆ ರಾಜ್ಯಪಾಲರಿಂದ ನಾಮನಿರ್ದೇಶಿತ ಸದಸ್ಯತ್ವ ಕೊಡಿಸುವುದಾಗಿ ಹೇಳಿ ದಾವಣಗೆರೆಯಲ್ಲಿ ವೈದ್ಯರಿಂದ 2.78 ಲಕ್ಷ ರೂಪಾಯಿ ಪಡೆದು ವಂಚಿಸಿದ್ದ. ಮುಸ್ಲಿಮರ ಪವಿತ್ರ ರಂಜಾನ್ ತಿಂಗಳು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಇವತ್ತು ಚಂದ್ರ ದರ್ಶನವಾದರೆ ನಾಳೆಯಿಂದ ಉಪವಾಸ ಆರಂಭವಾಗಲಿದೆ ಅಂತ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಮೌಲಾನಾ ಶಫಿ ಸಾಅದಿ ತಿಳಿಸಿದ್ದಾರೆ. ಕರಾವಳಿ ಭಾಗದಲ್ಲಿ ಇವತ್ತು ಚಂದ್ರ ದರ್ಶನ ಸಾಧ್ಯತೆ ಇದೆ ಅಂತ ಟಿವಿ9ಗೆ ಮೌಲಾನಾ ಶಫಿ ಸಾಅದಿ ಮಾಹಿತಿ ನೀಡಿದ್ದಾರೆ. ದೇಶದಲ್ಲೇ ಅತ್ಯಂತ ಸ್ಲಿಮ್, ಅತ್ಯಾಧುನಿಕ ಫೀಚರ್ ಹೊಂದಿರುವ ವಿವೋ ವಿ50 ಮೊಬೈಲ್ ಅನಾವರಣಗೊಂಡಿದೆ. ಬೆಂಗಳೂರಿನ ಬ್ಯಾಂಕ್ ಕಾಲೋನಿಯ ಸಂಗೀತ ಗ್ಯಾಜೆಟ್ಸ್ ಮಳಿಗೆಯಲ್ಲಿ ನಟಿ ಹರಿಪ್ರಿಯಾ ನೂತನ ಮೊಬೈಲ್ ಅನ್ನ ಬಿಡುಗಡೆಗೊಳಿಸಿದ್ರು. ಬಳಿಕ ಮಾತನಾಡಿದ ಹರಿಪ್ರಿಯಾ, ಎಲ್ಲರೂ ಸ್ಲಿಮ್ ಆಗಿರೋದಕ್ಕೆ ಬಯಸುವಂತೆ ಮೊಬೈಲ್ ಕೂಡ ಸ್ಲಿಮ್ ಆಗಿದ್ದು ನೋಡೋದಕ್ಕೆ ಸುಂದರವಾಗಿದೆ. ಈ ಮೊಬೈಲ್ ಗ್ರಾಹಕರ ನೆಚ್ಚಿನ ಮೊಬೈಲ್ ಆಗಿ ಹೊರಹೊಮ್ಮಲಿದೆ ಎಂದರು. ಈ ವೇಳೆ ವಿವೋ ಮಾರಾಟ ವಿಭಾಗದ ಕರ್ನಾಟಕ ಮತ್ತು ಗೋವಾ ಮುಖ್ಯಸ್ಥ ಸಾಗರ್ ಹಾಜರಿದ್ರು. ವಿವೋ ವಿ50 ಲುಕ್ಸ್ ವೆರಿ ನೈಸ್. ನಮಗೆ ಫಸ್ಟ್ ಲುಕ್ ಅಲ್ಲೇ ಅಲ್ವಾ ನಮಗೆ ಸೆಳೆಯೋದು. ಸೊ ಇಟ್ ಲುಕ್ಸ್ ವೆರಿ ನೈಸ್. ಈವನ್ ದ ಕಲರ್ಸ್ ಆರ್ ವೆರಿ ನೈಸ್ ಅಂಡ್ ದ ಸ್ಪೆಸಿಫಿಕೇಶನ್ಸ್ ಅಥವಾ ಫೀಚರ್ಸ್ ಎಲ್ಲ ಏನು ಹೇಳಿದ್ರಲ್ಲ ಅದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಐ ಆಮ್ ಶೋರ್ ಐ ಆಮ್ ಗೋನಾ ಬೈ ಒನ್ ಆ್ಯಂಡ್ ಯೆಸ್ ಇಟ್ಸ್ ಅಪ್ಡೇಟೆಡ್ ವರ್ಷನ್. ಚರ್ಮರೋಗ ಮತ್ತು ನಕಲಿ ವೈದ್ಯರ ಕುರಿತು ಜನಜಾಗೃತಿ ಮೂಡಿಸೋದಕ್ಕೆ ಸ್ಕಿನ್ನಥಾನ್ ಆಯೋಜಿಸಲಾಗಿದೆ. ಬೆಂಗಳೂರು ಚರ್ಮರೋಗ ವೈದ್ಯರ ಸಂಘ, ಎಐಡಿವಿಎಲ್ ಕರ್ನಾಟಕ ಸಂಘ, ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಲಾಜಿಸ್ಟ್ ಹಾಗೂ ವೆನರಿಯಾಲಜಿಸ್ಟ್ ಸಂಸ್ಥೆಗಳ ಸಹಯೋಗದಲ್ಲಿ ಸ್ಕಿನ್ನಥಾನ್ ನಾಳೆ ನಡೆಯಲಿದೆ. ನಗರದ ಎಚ್ಎಸ್ಆರ್ ಲೇಔಟ್ನ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂನಿಂದ 10, 5 ಮತ್ತು 3 ಕಿಲೋಮೀಟರ್ ವಿಭಾಗದಲ್ಲಿ ಓಟ ಆಯೋಜಿಸಲಾಗಿದೆ ಅಂತ ಮಾಹಿತಿ ನೀಡಲಾಗಿತ್ತು. ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಖ್ಯಾತ ಚರ್ಮರೋಗ ತಜ್ಞ ಬಿಎಸ್ ಚಂದ್ರಶೇಖರ್, ಬೆಂಗಳೂರು ಚರ್ಮರೋಗ ವೈದ್ಯರ ಸಂಘದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಸುಜಾಲಾ ಎಸ್ ಆರಾಧ್ಯ, ಸ್ಕಿನ್ನಥಾನ್ ಮುಖ್ಯ ಸಮನ್ವಯಕಾರರಾದ ಡಾಕ್ಟರ್ ಪಿ ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.